ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS VFF ಟೈಟಲ್ ಐ ವಾಂಟ್ ಮೈ ಬೇಬಿ ಒನ್ ಶಾಟ್. ಎಲ್ಲರೂ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ವಯನ್ ತಲೆ ಕೆಟ್ಟಿದ್ಯಾ ನಿನಗೆ? ಅವತ್ತೇನಂದೆ ನೀನು ನನಗೆ ಥಯಾಂಗು ಬೇಡ ಅವ್ನ ಮಗುನೂ ಬೇಡ ಅಂತ ಅವರಿಬ್ಬರನ್ನು ಬಿಟ್ಟು ದೂರ ಹೋಗಿದ್ದು ನೀನೇ ತಾನೇ. ಇವಾಗ ಯಾವ ಮುಖ ಇಟ್ಕೊಂಡು ಮಗುನ ಮಾತ್ರ ನಿನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ? ಥಯಾಂಗ್ ಮುಂದೆ ನಿಂತು ಅವನ ಮಗುನ ಕೇಳಿದೆ ಅಷ್ಟೇ. ಅವನು ಸುಮ್ಮನೆ ಇರು ಯುವಾನ್ ಅವನಿಗೆ ಮಾತ್ರ ಮಗ ಅಲ್ಲ, ನನಗೂ ಮಗನೇ. ಅವನು ನನ್ನ ಮಗು ನನಗೆ ಬೇಕು ಅಂತ ಕೇಳೋದು ತಪ್ಪ? ಮುಚ್ಚೆ ಬಾಯಿ. ಇಷ್ಟು ದಿನ ನಿನಗೆ ಗೊತ್ತಿರಲಿಲ್ವಾ ಅವ್ನು ನಿನ್ನ ಮಗ ಅಂತ? ಎಲ್ಲಿಂದ ಬತ್ತು ದಿಢೀರನೇ ಪ್ರೀತಿ? ನೋಡು, ಮರ್ಯಾದೆಯಿಂದ ಹೇಗೆ ಬಂದೋ ಆ ದಾರಿಲೇ ತಿರುಗು ನೋಡದೆ ಹೋಗ್ಬಿಡು. ಅದನ್ನು ಬಿಟ್ಟು ಥಯಾಂಗ್ ಹತ್ರ ಹೋಗಿ ಯುವನ್ನ ಕೇಳ್ದೆ ನಿನಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾನೆ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ವಾಪಸ್ ಲಂಡನ್ಗೆ ಹೊರಟೋಗು. ನೀನು ನಿಜವಾಗ್ಲೂ ನನ್ನಮ್ಮನೇನಾ? ಯಾವಾಗಲೂ ಥಯಾಂಗಿಗೆ ಸಪೋರ್ಟ್ ಮಾಡಿ ಮಾತಾಡ್ತೀಯ. ಇಷ್ಟಕ್ಕೂ ನಿನ್ನ ಹತ್ರ ನನಗೇನು ಮಾತು? ನಾನು ಯಾರ ಹತ್ರ ಏನು ಕೇಳ್ಕೊಬೇಕೋ ಅವ್ರ ಹತ್ರನೇ ಕೇಳ್ಕೊತೀನಿ ಅಂದ್ಕೊಂಡು ನೀವು ಹತ್ರ ಬಂದು ಥಯಾಂಗ್ ಐ ವಾಂಟ್ ಮೈ ಬೇಬಿ, ನನ್ನ ಮಗು ಯುವನ್ನ ನಿನ್ನ ಜೊತೆ ಕಳಿಸ್ಕೊಳು ಅಂತ ಕೋಲ್ಡ್ ಫೇಸ್ ಇಟ್ಕೊಂಡು ಕೇಳ್ತೀರಾ? ನಮ್ಮ ವಿಗಂತೂ ಸಖತ್ತು ಸಿಟ್ಟು ಬರ್ತಿದೆ. ವಯನ್, ನಿನ್ನ ನಾನೇ ಕತ್ತಿಡ್ದ ಆಚೆ ನೂಕೋಕ್ಕೂ ಮುಂಚೆ ಮರ್ಯಾದೆಯಿಂದ ಆಚೆ ಹೋಗು. ಸರಿ, ನಾನು ಹೋಗ್ತೀನಿ. ನಾನೇ ನಿನ್ನ ಜೊತೆ ಇಲ್ಲೇ ಇದ್ದು ಸಂಸಾರ ಮಾಡೋದಕ್ಕೆ ಬಂದಿಲ್ಲ. ನನ್ನ ಮಗು ಕೊಡು, ನನ್ನ ಪಾಡಿಗೆ ಹೊರಟೋಗ್ತೀನಿ. ಥಯಾಂಗ್, ನನ್ನ ಮೇಲೆ ಕೈ ಮಾಡ್ತೀಯಾ? ನೀನು ಯಾರೋ ನನ್ನ ಹೊಡೆಯೋಕ್ಕೆ? ಎಷ್ಟು ಧೈರ್ಯ ನಿನಗೆ? ಏನಂದೆ? ನಾನು ಯಾರ? ನಾನೇ ಯಾರೋ ಆದಮೇಲೆ ನಿನಗೆ ಯಾಕೆ ನನ್ನ ಮಗು? ಗೆಟ್ ಲಾಸ್ಟ್. ಥಯಾಂಗ್, ಪಾಪು ನಿನಗೆ ಮಾತ್ರ ಮಗ ಅಲ್ಲ, ನನಗೂ ಮಗನೇ. ನನಗೂ ನಿನ್ನಷ್ಟೇ ಅಧಿಕಾರ ಇದೆ. ನಾನು ಮನ್ಸು ಮಾಡಿದ್ರೆ ಇವತ್ತೇ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಸರಿ, ಹಾಕೋಗು. ಯಾರು ಬೇಡ ಅಂದವರು? ಇಲ್ಲಿ ನೋಡು ವಯನ್, ನೀನೇನೇ ಮಾಡಿಕೊಂಡ್ರು ನನ್ನ ಮಗ ನಿನ್ನ ಜೊತೆ ಬರಲ್ಲ ಅಷ್ಟೇ. ನೀನು ಯಾವ ಬಾಯಿ ಇಟ್ಕೊಂಡು ಅವನ್ನ ಕೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಿವೆ, ಡೋರ್ ಓಪನಲ್ಲೇ ಇದೆ, ಹೊರಟೋಗು. ನನಗೆ ತಲೆ ಕೆಟ್ಟರೆ ಚೆನ್ನಾಗಿರಲ್ಲ. ಏನು ಮಾಡ್ತೀಯ ಥಯಾಂಗ್? ವಯನ್, ನಾನು ಕೂಲಾಗಿದ್ದೀನಿ, ಸುಮ್ಮನೆ ಕೋಪ ಬರೆಸ್ಬೇಡ. ಹೋಗಾಚೆ. ಹೋಗಲ್ಲ ಥಯಾಂಗ್, ನಾನಿವಾಗ ನನ್ನ ಪಾಪನ ನೋಡಲೇಬೇಕು. ಫೋನ್ ಎಲ್ಲಿದ್ದಾನೆ? ರೂಮಲ್ಲಿ ಮಲಗಿದ್ದಾನಾ? ಹೇಯ್ ವಯನ್, ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ಬಟ್ ನೀವು ಟೇನ ಸೈಡಿಗೆ ತಳ್ಬಿಟ್ಟು ರೂಮ್ ಒಳಗಡೆ ಎಂಟರ್ ಆಗ್ತೀರಾ. ನೋಡಿದ್ರೆ ನಿಮ್ಮ ಬೇಬಿ ಬೆಡ್ಡಲ್ಲಿ ಹಾಯಾಗಿ ಮಲಗಿದೆ. ಬೇಬಿಗೆ 1.5 ಇಯರ್ ಆಗಿದೆ ಅಂದ್ಕೊಳ್ಳಿ, ಓಕೆನಾ? ಯುವಾನ್, ನಿದ್ದೆ ಮಾಡ್ತಿದ್ಯಾ ಕಂದ? ಎಲ್ಲಿ ಕಂಡುಬಿಡು, ನಿಮ್ಮ ಮಮ್ಮಿ ಬಂದಿದ್ದೀನಿ ನೋಡು. ಹೇಯ್, ಮಲಗಿರೋ ಮುಖದ ಯಾಕೆ ಎಬ್ಬಿಸ್ತೀಯಾ? ವಯನ್, ನನ್ನ ಪಾಪನ ಮುಟ್ಬೇಡ ಕಣೆ, ದಯವಿಟ್ಟು ಹೋಗೆ. ಸುಮ್ಮನೆ ಇರುತ್ತೆ. ಯಾಕೆ ತಳ್ತೀಯಾ? ನೀನು ಟಚ್ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಇನ್ನೊಂದ್ಸಲ ಮುಟ್ಬೇಡ ನನ್ನ. ನಾನು ಮುಟ್ತಲೇ ನಿನಗೆ ಮಗು ಆಯಿತು ನೋಡು, ಹೇಳ್ಬಿಟ್ಲು ದೊಡ್ಡದಾಗಿ. ಹೋಗಿ ಸೈಡಿಗೆ. ಥಯಾಂಗ್, ಅದೇನೋ ಬೈ ಮಿಸ್ಟೇಕಾಗಿ ನಡೆದಿದ್ದು. ನಾನೇ ನಿನ್ನ ಜೊತೆ ಪ್ರೀತಿಯಿಂದ ಇರಲಿಲ್ಲ, ನೀನೇ ನನ್ನ ಫೋರ್ಸ್ ಮಾಡಿದ್ದು. ಯಾರು ನಾನಾ? ಹಾಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ನೆನಪಿಸ್ಕೊ. ಯಾರನ್ನ ಫೋರ್ಸ್ ಮಾಡಿದ್ರು ಅಂತ ಮೇ ಬಿ ನೆನಪೋಗ್ಬೋದು ನಿನಗೆ. ಸರಿ ಬಿಡು, ಅದು ಬಿಟ್ಟಾಕು. ಇವಾಗ ಯಾಕೆ ಮಾತು? ಥಯಾಂಗ್, ನಿನಗೆ ದುಡ್ಡೇನಾದರೂ ಬೇಕಿದ್ರೆ ಕೇಳು, ನೀನು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತೀನಿ. ಬಟ್ ಅದಕ್ಕೆ ಬದಲಾಗಿ ಪಾಪನ ಕೊಟ್ಬಿಡು. ವಯನ್, ಮತ್ತೆ ಹೊಡಿಬಾರ್ದು ನಿನಗೆ ಅಂತ ಸುಮ್ಮನೆ ಇದ್ದೀನಿ. ಲೂಸ್ ಥರ ಮಾತಾಡಬೇಡ. ನಾನು ನೋಡಿದರೆ ದುಡ್ಡಿಗೋಸ್ಕರ ಮಗುನ ಮಾರ್ಕೊಳ್ಳೋ ಥರ ಕಾಣಿಸ್ತಾ ಇದ್ದೀನಾ? ಥಯಾಂಗ್, ಮುಚ್ಚೆ ಬಾಯಿ. 1.5 ಇಯರ್ ಕಳೆದು ನಿನ್ನ ಮತ್ತೆ ನೋಡಿ ನಾನು ಏನೇನೋ ಇಮ್ಯಾಜಿನ್ ಮಾಡಿಕೊಂಡೆ. ಆದರೆ ನೀನು ಇನ್ನೂ ಬದಲಾಗಿಲ್ಲ. ತುಂಬ ಸೆಲ್ಫಿಶ್ ವಯನ್ ನೀನು. ಹೌದು, ಅದೇ ನಾನು. ನಿನಗೆ ಗೊತ್ತಲ್ವ ನಾನು ಹೇಗೆ ಅಂತ. ಬೇರೆ ಏನೂ ಜಾಸ್ತಿ ಮಾತಾಡಬೇಡ ಥಯಾಂಗ್, ನನಗೆ ಟೈಮ್ ಆಗ್ತಿದೆ. ಇವತ್ತು ಈವ್ನಿಂಗ್ಗೆ ವಾಪಸ್ ಲಂಡನ್ಗೆ ಹೋಗಬೇಕು ನಾನು. ನನ್ನ ಮಗು ಕೊಡು. ಹೇಯ್, ಹೋಗೋದಿದ್ರೆ ನೀನು ಮಾತ್ರ ಹೋಗೆ. ನಾನು ಯುವೋನ್ ನಮ್ಮ ಹತ್ರ ನಿನಗೆ ಕೊಡಲ್ಲ ಅಂತ ಪಾಪನ ಎತ್ಕೊತಾರೆ. ಆಗ ನೀವು ಅವ್ರ ಕೈಯಿಂದ ಪಾಪನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ವಯನ್, ಏನಾಗಿದೆ ನಿಂಗೆ? ಪಾಪು ಅಳ್ತಿರೋದು ಕಾಣಿಸ್ತಿಲ್ವ ಕಣ್ಣು? ಪಾಪದಿನ್ನೂ ಎಳೆ ಕೈ ಕಣೆ, ಒಳ್ಳೆ ಪ್ರಾಣಿ ಥರ ಹಿಡಿದು ಎಳಿತಾ ಇದೆಯಲ್ಲ. ಒಂದು ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಕೈ ಬಿಡು. ಥಯಾಂಗ್, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಅವ್ನು ನನ್ನ ಮಗು, ನನಗೆ ಕೊಡು. ಹಠ ಮಾಡ್ತಿರೋದು ನಾನಲ್ಲ ವಯನ್, ನೀನು. ನಿಂಗೇನು ರೋಗ ಬಂದಿರೋದು? ಇಷ್ಟು ದಿನ ಎಲ್ಲೋ ಇದ್ದು ಇವತ್ತು ಬಂದ್ಬಿಟ್ಟು ನನ್ನ ಪ್ರಾಣ ತಿಂತಿದ್ಯಾ? ನಿಂಗೆಲ್ಲ ಏನು ಯೋಗ್ಯತೆ ಇದೆ ನನ್ನ ಮಗು ಕೇಳೋಕ್ಕೆ? ಅವತ್ತು ಪಾಪು ಹುಟ್ಟಿದ ದಿನ ನನಗೆ ನೀನು ಬೇಡ, ನಿನ್ನ ಪಾಪನೂ ಬೇಡ ಅಂತ ನನ್ನ ತಿರುಗು ನೋಡದೆ ಹೋದೆ ಅಲ್ವಾ ನೀನು? ಇವತ್ತು ಯಾಕೆ ಬಂದು ಕೇಳ್ತಿದ್ಯಾ? ಯಾವ ಕಾರಣಕ್ಕೆ ಅಂತ ಹೇಳು. ಏನು ನಿನ್ನ ಉದ್ದೇಶ? ಥಯಾಂಗ್, ನಾನು ಯಾವುದ್ರ ಉದ್ದೇಶ ಇಟ್ಕೊಂಡು ಬೇಬಿನ ಕೇಳ್ತಿಲ್ಲ. ಒಂದೇ ನಮ್ಮ ಪಾಪುನ ಎತ್ಕೊಂಡಿರೋ ಥರ ಸೆಲ್ಫಿ ಫೋಟೋನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ರು. ಆ ಫೋಟೋದಲ್ಲಿ ಯುವನ್ನ ನೋಡ್ತಿದ್ದಾಗೆ ನನಗೇನೋ ಒಂಥರ ಫೀಲ್ ಆಯಿತು. ನನ್ನ ಬೇಬಿ ನನಗೆ ಬೇಕು ಅನ್ನಿಸ್ತು. ಸೊ ಅದಕ್ಕೆ ನನ್ನ ಜೊತೆ ಕರ್ಕೊಂಡೋಗೋಣ ಅಂತ ಬಂದೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಓಹ್, ನಿನಗೆ ಬೇಬಿನ ನೋಡಿ ಮಾತ್ರ ಫೀಲ್ ಆಯಿತಾ? ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ 1% ಕೂಡ ಫೀಲಿಂಗ್ಸೇ ಇಲ್ವಾ ವಯನ್?
ನಾನಂದರೆ ನಿಮಗೆ ಡೋಂಟ್ ಕೇರ್ ಅಲ್ವಾ? ಆವಾಗ ನೀವು ವಿ ಫೇಸ್ನ ನೋಡ್ತೀರಾ, ಅವ್ರ ಐಸ್ ಫುಲ್ ಟಿಯರ್ಸ್ ಆಗಿದೆ, ಅವ್ರು ಎಮೋಷ್ನಲ್ ಆಗಿ ಫೀಲ್ ಮಾಡ್ತಿರೋದನ್ನು ನೋಡಿ ನಿಮ್ಮ ಮನಸ್ಸಿಗೆ ಒಂಥರ ಕಷ್ಟ ಆಗ್ತಿದೆ, ಅವ್ರನ್ನ ಐ ಟು ಐ ನೋಡ್ತಿದ್ದೀರಾ. ಥಯಾಂಕ್, ನನಗೆ ಗೊತ್ತು ನೀನು ನನ್ನ ಮೇಲೆ ಎಷ್ಟು ಲವ್ ಇಟ್ಟಿದ್ಯಾ ಅಂತ. ಬಟ್ ನನ್ನ ಮನಸ್ಥಿತಿ ಆ್ಯಂಡ್ ನನ್ನ ಮೈಂಡ್ ಸೆಟ್ಟೇ ಬೇರೆ. ನನಗೂ ನಿನಗೂ ಸೆಟ್ ಆಗಲ್ಲ, ನನ್ನ ಟೆಸ್ಟೇ ಬೇರೆ. ನನ್ನಿಂದ ನಿನ್ನ ಜೊತೆ ಖಂಡಿತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೈಫ್ನ ಲೀಡ್ ಮಾಡೋದಕ್ಕಾಗಲ್ಲ. ಸಾರಿ. ಯಾಕಾಗಲ್ಲ ವಯನ್? ಅದಕ್ಕೆ ಯಾವತ್ತಾದರೂ ಒನ್ಸ್ ಟ್ರೈ ಮಾಡಿದ್ಯಾ? ಪ್ರಯತ್ನನೇ ಪಡ್ತೆ ಆಗಲ್ಲ ಅಂತ ಹೇಗೆ ಹೇಳ್ತೀಯಾ? ಚೆನ್ನಾಗಿ ಯೋಚನೆ ಮಾಡಿ ನೋಡು ವಯನ್. ನಿನ್ನ ಯಾವತ್ತು ಮದುವೆ ಆದ್ನೋ ಅವತ್ತಿಂದಾನೆ ನಾನು ನನ್ನನ್ನೇ ನಿನಗೋಸ್ಕರ ಬದಲಾಯಿಸ್ಕೊಂಡಿದ್ದೀನಿ. ಯಾವುದೇ ವಿಚಾರದಲ್ಲೂ ನಾನೇ ನಿನಗೆ ಅಡ್ಜಸ್ಟ್ ಆಗಿದ್ದೀನಿ. ಇದನ್ನೇ ಹೇಳಿದ್ದು. ನನಗೂ ನಿನಗೂ ಸೆಟ್ ಆಗಲ್ಲ. ನೀನು ಯಾಕೆ ನನಗೆ ಅಡ್ಜಸ್ಟ್ ಆಗಬೇಕು? ನಿನಗೇನು ಅನ್ಸುತ್ತೋ ಹಾಗೆ ನೀನಿರು. ನೀನು ಯಾಕೆ ನನಗೋಸ್ಕರ ನಿನ್ನನ್ನೇ ನೀನು ಬದಲಾಯಿಸ್ಕೋಬೇಕು? ಇದು ನಿನ್ನ ಲೈಫ್, ನಿನ್ನಿಷ್ಟ. ಹೀಗೆಲ್ಲ ಮಾತಾಡೋದಕ್ಕಷ್ಟೇ ಚೆನ್ನಾಗಿರುತ್ತೆ ವಯನ್. ಬಟ್ ರಿಯಾಲಿಟಿನೇ ಬೇರೆ. ರಿಯಾಲಿಟಿಲಿ ಇದೆಲ್ಲ ನಡೆಯೋದೇ ಇಲ್ಲ. ನಮಗಿಷ್ಟ ಆಗೋರ್ಗೋಸ್ಕರ ನಾವು ಚೇಂಜ್ ಆಗೋದು ಅಗತ್ಯ ಅನಿಸುತ್ತೆ. ನೀನೇನೇ ಹೇಳಿದ್ರು ಅಷ್ಟೇ ತಯೋ, ನಾನು ಬದಲಾಗಲ್ಲ. ಪಾಪು ಕೊಡು. ಆಗ ಟೇಗೆ ಸಖತ್ತು ಬೇಜಾರಾಗಿ ಸ್ಯಾಡ್ ಫೇಸ್ ಇಟ್ಕೊಂಡು, ಸರಿ ವಯನ್, ಪಾಪು ನಿನ್ನ ಹತ್ರ ಬಂದರೆ ನಿನ್ನ ಜೊತೆಗೆ ಕರ್ಕೊಂಡು ಹೋಗು ಅಂತ ಬೇಬಿನ ನಿಮಗೆ ಕೈ ಕೊಡೋದಕ್ಕೆ ಬರ್ತಾರೆ. ಬಟ್ ಪಾಪು ನಿಮ್ಮ ಹತ್ರ ಹೋಗಲ್ಲ ಅನ್ನೋ ರೀತಿ ತಯಾಂಗ್ ಚೆಸ್ಟ್ ಮೇಲೆ ಹೊರ್ಕೊಂಡು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಯಾಂಗ್, ಏನಿದು? ಪಾಪು ಏನಕ್ಕೆ ನನ್ನ ಹತ್ರ ಬರ್ತಿಲ್ಲ? ನನ್ನ ಬಗ್ಗೆ ಏನು ಹೇಳಿದ್ಯಾ ಪಾಪುಗೆ? ಏಯ್, ಇಷ್ಟು ಚಿಕ್ಕ ಪಾಪು ಹತ್ರ ನಾನೇನು ಹೇಳೋಕ್ಕಾಗತ್ತೆ? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಏಜಾ ಪಾಪುದು. ಇಷ್ಟಕ್ಕೂ ನಿನ್ನ ಬಗ್ಗೆ ಪಾಪು ಹತ್ರ ನಾನೇನು ಹೇಳೋದು? ನೀನು ಯಾವತ್ತಾದ್ರೂ ಬೇಬಿಗೆ ಫೀಡ್ ಮಾಡಿದ್ಯಾ ವಯನ್? ಇಲ್ಲ ಪ್ರೀತಿಯಿಂದ ಇವನ್ನ ಎತ್ಕೊಂಡು ಮುದ್ದಾಡಿದ್ಯಾ? ಏನು ಮಾಡಿಲ್ಲ ಅಲ್ವಾ? ಮತ್ತೆ ಹೇಗೆ ಯುವನ್ ನಿನ್ನ ಹತ್ರ ಬರ್ತಾನೆ? ನೀನೇ ಇವನಿಗೆ ಅಮ್ಮ ಅನ್ನೋದು ಸಹ ಪಾಪುಗೆ ಗೊತ್ತಿಲ್ಲ. ನಿನ್ನ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಿನ್ನ ಬೇರೆ ಯಾರೋ ಸ್ಟ್ರೇಂಜ್ ಮ್ಯಾನ್ ಅನ್ಕೋತಾ ಇದ್ದಾನೆ. ವಾಟ್? ಐ ಫೀಲ್ ವೆರಿ ಬ್ಯಾಡ್. ಇವಾಗ ಫೀಲ್ ಮಾಡಿ ಏನು ಪ್ರಯೋಜನ? ಈ ಫೀಲಿಂಗ್ಸ್ಗಳೆಲ್ಲ ನಿಮಗೆ ನನ್ನನ್ನು ನನ್ನ ಪಾಪನ ಬಿಟ್ಟೋದಲ್ಲ, ಅವಾಗಲೇ ಬರಬೇಕಿತ್ತು. ಇವಾಗ ವಿ ಹೇಳಿದ ಮಾತುಗಳನ್ನ ಕೇಳಿ ನಿಮ್ಮ ಕಣ್ಣಲ್ಲಿ ನಿಮಗೆ ಗೊತ್ತಿಲ್ಲದೆ ಕಣ್ಣೀರು ಬರ್ತಿದೆ. ಈ ಫೀಲೇ ನಿಮಗೆ ಡಿಫ್ರೆಂಟಾಗಿ ಅನ್ನಿಸ್ತಿದೆ. ತುಂಬ ಎಮೋಷ್ನಲ್ ಆಗ್ತಿದ್ದೀರಾ. ನನ್ನ ಪಾಪು ನನ್ನ ಹತ್ರ ಬರಬೇಕಂದ್ರೆ ನಾನು ಏನು ಮಾಡಬೇಕು? ಹೇಗಾದರೂ ಮಾಡಿ ನಾನು ಅವನ್ನ ಎತ್ಕೋಬೇಕು. ಪ್ಲೀಸ್ ನೀನೇ ಏನಾದರೂ ಮಾಡು. ನಾನೇನು ಮಾಡಲಿ? ಪಾಪುಗೆ ನನ್ನ ಹತ್ರ ಬರೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಅದು ನನಗೂ ಗೊತ್ತಾಗ್ತಿದೆ. ನೀನೇ ಏನಾದರೂ ಐಡಿಯಾ ಕೊಡು. ನನ್ನ ಮಗು ನನ್ನ ಹತ್ರ ಸ್ಮೈಲ್ ಮಾಡಿಕೊಂಡೇ ಬರಬೇಕು ಅಷ್ಟೇ. ಓ, ಐಡಿಯಾ ಬೇಕಾ? ಸರಿ ಹೇಳ್ತೀನಿ ಕೇಳು. ಬೇಗ ಹೇಳು. ಐ ಲವ್ ಯು. ಏನು ಕೇಳಿಸ್ಲಿಲ್ವಾ? ಐ ಲವ್ ಯು ಅಂದೆ. ಒಳ್ಳೆ ಸ್ಟುಪಿಡ್ ಥರ ಮಾತಾಡಬೇಡ. ನಾನೇನು ಸ್ಟುಪಿಡ್ ಥರ ಮಾತಾಡಿದೆ? ನೀನೇ ಅಲ್ವಾ ನನ್ನ ಹತ್ರ ಐಡಿಯಾ ಕೇಳಿದ್ದು? ಹೌದು, ನಾನು ಕೇಳಿದ್ದು ಐಡಿಯಾನ, ನೀನು ಲವ್ ಪ್ರಪೋಸ್ನಲ್ಲ. ಹೇ, ನಾನು ಹೇಳ್ತಿರೋದು ಐಡಿಯಾನೇ ಕಣೆ. ನಿನಗೆ ಮಗು ಬೇಕು ಅಂದರೆ ನನ್ನ ಮತ್ತೆ ಮ್ಯಾರೇಜ್ ಆಗಿ ನನ್ನ ಜೊತೆ ಸಂಸಾರ ಮಾಡು. ನೆಕ್ಸ್ಟ್ ಯುವನ್ಗೂ ಗೊತ್ತಾಗುತ್ತೆ ನೀನೇ ಒಂದು ಮಮ್ಮಿ ಅಂತ. ಥಯಾಂಗ್, ಏನೇ ಅಂದ್ಕೊಡುತ್ತೆ. ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬರ್ತಾಯಿದ್ದಾರೆ. ಬೇಬಿ ನಿಮ್ಮಿಬ್ಬರು ಮಧ್ಯೆ ಇದೆ. ನೀವು ಬೇಬಿನೂ ಥಯಾಂಗ್ನು ಒಂದೇ ಟೈಮ್ ನಿಮ್ಮ ಐಸ್ನು ಬ್ಲಿಂಕ್ ಮಾಡದೆ ನೋಡ್ತಾ ಇದ್ದೀರಾ. ನಮ್ಮ ಟೇ ಇದೇ ಸಿಕ್ಕಿದೆ ಚಾನ್ಸ್ ಅಂತ ನಿಮ್ಮ ಲಿಪ್ಸಲ್ಲಿ ಕಿಸ್ ಮಾಡ್ತಿದ್ದಾರೆ. ನೀವಂತೂ ವೀನ ತಡಿದಲ್ಲ, ಅವ್ರ ಕಿಸ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದೀರಾ. ಆ್ಯಕ್ಚುಲಿ ನಮ್ಮ ಟೇ ನಿಮ್ಮನ್ನ 1.5 ಇಯರ್ ನೋಡ್ದಲೇ ಇರ್ತಾರಲ್ವಾ, ಸೊ ಆ ಫೀಲಲ್ಲೇ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ. ಇವತ್ತು ನಿಮ್ಮನ್ನ ನೋಡಿದ್ರಿಂದ ಅವ್ರ ಸೆಲ್ಫ್ ಅವ್ರ ಕಂಟ್ರೋಲ್ ತಪ್ಪಾಗಿ ಆಗ್ತಿದೆ. ಥಯಾಂಗ್, ಪಾಪು ಇದ್ದಾನೆ ಮಧ್ಯೆ. ಓ ಇರುವಯನ್, ಬೇಬಿನ ಆಂಟಿ ಹತ್ರ ಕೊಟ್ಬಿಟ್ಟು ಬರ್ತೀನಿ ಅಂತ ವಿ ನಿಮ್ಮ ಅಮ್ಮನ ಹತ್ರ ಹೋಗಿ ಕೊಟ್ಬಿಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಇರೋ ಮನೆ ಆ್ಯಂಡ್ ಟೇ ಇರೋ ಮನೆ ಎರಡೂ ಒಂದೇ, ಮೇಲೆ ಕೆಳಗಡೆ ಆ ಥರ ಇರುತ್ತೆ. ಅಂದರೆ ಒಂದೇ ಬಿಲ್ಡಿಂಗ್ 2 ಹೌಸ್ ಆ ಥರ. ಟೇ ಇರೋದು ಮೇಲ್ಗಡೆ, ಓಕೆನಾ? ನೆಕ್ಸ್ಟ್ ಇವಾಗ ನೀವು ಅಂತ ಇಬ್ಬರು ಒಂದೇ ರೂಮಲ್ಲಿ ಜೋರು ಜಗಳ ಮಾಡ್ತಿದ್ದೀರಾ. ವಯನ್, ಯಾಕೆ ಸುಮ್ಮನೆ ಕೂಗಾಡ್ತೀಯಾ? ನಿಂಗೆ ಯಾಕೆ ನಾನು ಬೇಡ? ನನಗೆ ಪ್ರಾಪರ್ ರೀಸನ್ ಹೇಳು. ಏನು ಹೇಳಬೇಕು ನಿನಗೆ? ನೀನಂದರೆ ನಂಗೆ ಇಷ್ಟ ಇಲ್ಲ ಅಷ್ಟೇ. ಓ, ಇದನ್ನು ನಾನು ನಂಬಬೇಕಾ? ಮತ್ತು ಆವಾಗಲೇ ನಾನು ಕಿಸ್ ಮಾಡಿದಾಗ ಏನಕ್ಕೆ ಸುಮ್ಮನೆ ನಿಂತಿದ್ದೆ ನೀನು? ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದಮೇಲೆ ನನ್ನ ಕಿಸ್ನ ಏನಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡೆ? ನನಗೆ ತಲೆ ಕೆಟ್ಟಿತ್ತು, ಅದಕ್ಕೆ ಮಾಡಿಕೊಂಡೆ. ಏನಿವಾಗ? ಅದೇನೋ ನಿಜ ಬಿಡು. ನಿನ್ನ ತಲೆ ಯಾವಾಗ ತಾನೇ ಸರಿ ಇದೆ. ಥಯಾಂಕ್, ಜಾಸ್ತಿ ಮಾತಾಡಬೇಡ. ಈ ರೂಮ್ ಡೋರ್ನ ಓಪನ್ ಮಾಡು. ಏನಕ್ಕೆ ಇವಾಗ ಲಾಕ್ ಮಾಡ್ತಿದ್ಯಾ?
ಏನಕ್ಕೆ ಅಂತ ಹೇಳಬೇಕಾ? ಹೌದು, ನನ್ನ ಮಗುಗೆ ಒಂದು ತಂಗಿ ಪಾಪು ಬೇಕಲ್ವಾ, ಸೊ ಅದಕ್ಕೆ. ಸರಿ, ಇವಾಗ ನಮ್ಮಿಬ್ಬರು ಇವಾಗಲೇ ಸೇರಿ ತಯಾರು ಮಾಡೋಣವಾ ಅಂತ ನಿಮ್ಮನ್ನ ಲಿಫ್ಟ್ ಮಾಡಿ ಎತ್ಕೊಂಡು ಬೆಡ್ ಮೇಲೆ ಫೋರ್ಸಾಗಿ ಎತ್ತಾಕ್ತಾರೆ. ನೀವು ಟೇನೇ ನೋಡ್ತಾ ಅವ್ರಿಗೆ ಚೆನ್ನಾಗಿ ಬೈತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್ಟು ಆಫ್ಟರ್ 3 hours. ಹೇ ಪಯನ್, ಸಾಕು ಬಿಡೆ, ಮೊದಲು ಬೇಡ ಬೇಡ ಅಂದ್ಬಿಟ್ಟು ಇವಾಗ ನೀನೇ ಬಿಡ್ತಾ ಇಲ್ವಲ್ಲ ನನಗೆ ಫುಲ್ ಪೇಯ್ನ್ ಆಗ್ತಿದೆ, ಬಿಡು. ಬಟ್ ನೀವು ಫೀನ ಬಿಡ್ತಾನೆ ಇಲ್ಲ, ಅವ್ರನ್ನ ಫುಲ್ ಬೈಟ್ ಮಾಡಿ ಕಿಸಸ್ಗಳ ಸುರಿಮಳೆನೇ ಸುರಿಸ್ತಾ ಇದ್ದೀರಾ. ಹೇಗೆ ಇದು ಪೇಯ್ನ್ ಆದರೂ ಲೈಕ್ ಆಗ್ತಿದೆ. ಓಕೆ, ಇವಾಗ ನಿಮ್ಮಿಬ್ಬರು ಪಾಸ್ಟ್ ಲೈಫಲ್ಲಿ ಏನು ನಡೆದಿತ್ತು ಅನ್ನೋದನ್ನು ನೋಡೋಣ. ಇವಾಗ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಬಂದು ಬೇರೆ ಯಾರೋ ಅಲ್ಲ, ಅವರು ನಿಮ್ಮ ಡ್ಯಾಡಿ ಇರ್ತಾರಲ್ವ, ನಿಮ್ಮ ಡ್ಯಾಡಿಗೆ ಸ್ವಂತ ತಂಗಿ ಮಗ. ಚಿಕ್ಕ ಹುಡುಗ ಆಗಿರುವಾಗ ಸಮ್ಮರ್ ಹಾಲಿಡೇಸ್ ಬಿಟ್ಟರು ಅಂತ ನಿಮ್ಮ ಮನೆಗೆ ಬಂದಿರ್ತಾರೆ. ನೆಕ್ಸ್ಟ್ ರಜೆ ಮುಗಿದ ಮೇಲೆ ಅಪ್ಪ ಅಮ್ಮ ಟೇನ ವಾಪಸ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬರೋವಾಗ ಅನ್ಫಾರ್ಚುನೇಟ್ಲಿ ಒಂದು ಟ್ರೈನ್ ಆಕ್ಸಿಡೆಂಟಲ್ಲಿ ಅವರಿಬ್ಬರು ಸತ್ತೋಗಿರ್ತಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಮನೇಲೇ ಇರ್ತಾರೆ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮನೇ ಚಿಕ್ಕ ವಯಸ್ಸಿಂದ ಅವ್ರನ್ನೂ ಬೆಳೆಸಿರ್ತಾರೆ. ನಿಮ್ಮ ಪೇರೆಂಟ್ಸ್ಗೆ ಅಂದರೆ ತುಂಬ ಇಷ್ಟ. ಆದರೆ ನಿಮಗೆ ಅಷ್ಟಕ್ಕಷ್ಟೇ. ನಿಮ್ಗೇನಾದರೂ ಕೆಲಸ ಆಗಬೇಕು ಅಂದರೆ ಮಾತ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀರಾ. ಬಾಕಿ ಟೈಮಲ್ಲೆಲ್ಲ ಅವ್ರನ್ನ ಕೇರೇ ಮಾಡಲ್ಲ. ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಆ ಟೈಪ್. ಬಟ್ ಆಗಲ್ಲ. ಅವ್ರು ಚಿಕ್ಕ ವಯಸ್ಸಿಂದನೂ ನಿಮ್ಮ ಮೇಲೆ ಟ್ರೂ ಲವ್ ಇಟ್ಟಿರ್ತಾರೆ. ನೀವು ಅವ್ರನ್ನ ಜಸ್ಟ್ ಯೂಸ್ ಮಾಡ್ಕೋತಾ ಇದ್ದೀರಾ ಅಷ್ಟೇ ಅಂತ ಗೊತ್ತಿದ್ರು ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗಿರಲ್ಲ. ಓಕೆನಾ? ನೆಕ್ಸ್ಟ್ ಹೀಗೆ ಡೇಸಸ್ಗಳು ಪಾಸ್ ಆಗ್ತಿರುತ್ತೆ. ಒನ್ ಡೇ ನಿಮ್ಮ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಿದ್ದ ದಿನ ನಿಮ್ಮ 4-5 ಜನ ಫ್ರೆಂಡ್ಸ್ ಜೊತೆ ಸೇರಿ ಒಂದು ನೈಟ್ ಪಾರ್ಟಿನ ಅಟೆಂಡ್ ಮಾಡಿರ್ತೀರಾ. ಅಲ್ಲಿ ನೀವು ಎಷ್ಟು ಬೇಡ ಬೇಡ ಅಂದರು ನಿಮ್ಮ ಫ್ರೆಂಡ್ ತನು ನಿಮಗೆ ಫೋರ್ಸ್ ಮಾಡಿ ಒಂದು ಪೆಗ್ ಡ್ರಿಂಕ್ನ ಕೊಟ್ಟಿರ್ತಾಳೆ. ಅದನ್ನು ಕುಡಿದ್ಬಿಟ್ಟು ನೀವು, ಏಯ್ ತನು ಏನೇ ಇದು ಹೆಂಗಿದೆ, ತಲೆ ಎಲ್ಲ ಗಿರ ಅಂತಿದೆ ಕಣೆ, ನಂಗೆ ಇಷ್ಟ ಆಗಿಲ್ಲ ಇದು. ವಯನ್, ಜಸ್ಟ್ 1 ಪೆಗ್ಗಿಗೆ ಹಿಂಗಂತೀಯಲ್ಲ, ಇನ್ನೂ 2 ಪೆಗ್ಗಿದೆ, ನೀವು ಕುಡಿಲೇಬೇಕು. ಇಲ್ಲಪ್ಪ, ನನ್ನಿಂದ ಆಗಲ್ಲ. ನನಗಿದು ಅಭ್ಯಾಸನೇ ಇಲ್ಲ, ನಂಗೆ ಬೇಡ, ನಾನು ಮನೆಗೆ ಹೋಗ್ತೀನಿ. ಹೇಯ್, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲ ಕಿರೇ ವಯನ್. ಹೇಯ್ ಬಿಡತಾನು, ನನ್ನ ಮಮ್ಮಿ ಡ್ಯಾಡಿಗೆ ನಾನು ಇವತ್ತು ಕುಡ್ದಿದ್ದೀನಿ ಅಂತ ಗೊತ್ತಾದರೆ ಅಷ್ಟೇ ಮೇಲೆ ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ನಾನು ಹೋಗ್ತೀನಪ್ಪ, ಗುಡ್ ಬೈ. ವಯನ್, ಇಷ್ಟೊಂದು ತಳ್ಳಾಡ್ತಿದ್ಯಾ, ಹೇಗೆ ಕಾರ್ ಡ್ರೈವ್ ಮಾಡ್ತೀಯಾ? ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ? ಸ್ವಲ್ಪ ವೆಯ್ಟ್ ಮಾಡು, ಎಲ್ಲ ಒಟ್ಟಿಗೆ ಸೇರೋಗೋಣ, ನಾವೇ ಡ್ರಾಪ್ ಮಾಡ್ತೀವಿ. ನೀವೆಲ್ಲ ಬರೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗಿರುತ್ತೆ. ಅವಾಗ ನೀವೇ ಫುಲ್ ಟೈಟ್ ಆಗಿರ್ತೀರ. ನಿಮ್ಮನ್ನು ನಂಬ್ಕೊಂಡು ನಾನು ಹೇಗೆ ವೆಯ್ಟ್ ಮಾಡಲಿ? ನೋವೇ, ಚಾನ್ಸೇ ಇಲ್ಲ. ಓ ಹಾಗಿದ್ರೆ ಇವಾಗ ನೀನೊಬ್ಬಳೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀಯ ವಯನ್? ನೀವು ಹೇಳ್ದಂಗೆ ನನಗೆ ಕಾರ್ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅನಿಸುತ್ತೆ. ಇರಿ, ಹೇಗಿದ್ದರೂ ನಮ್ಮ ಮನೇಲಿ ಒಂದು ವೇಸ್ಟ್ ಬಾಡಿನ ಸಾಕೊಂಡಿದ್ದೀರಲ್ಲ ನಮ್ಮ ಮಮ್ಮಿ ಡ್ಯಾಡಿ, ಅದಕ್ಕೆ ಫೋನ್ ಮಾಡಿ ಕರಿತೀನಿ, ಅದು ಬಂದು ಕರ್ಕೊಂಡೋಗುತ್ತೆ ನನ್ನ. ಹಲೋ, ಹೇಳು ವಯನ್. ತ್ಯಾಂಗ್, ಹಾಂ ಹೇಳು. ನಾನು ನಿಂಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಇಲ್ಲಿಗೆ ಬಂದು ನನ್ನ ಮನೆಗೆ ಕರ್ಕೊಂಡು ಹೋಗು. ಓಕೆ ವಯನ್, ಬೇಕಾ ಶೇರ್ ಮಾಡು. ವೆಯ್ಟ್ ವಯನ್, ನೀನೇನಾದರೂ ಕುಡ್ದಿದ್ಯಾ? ನೀನು ಮಾತಾಡ್ತಿರೋದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಿದೆ ನನಗೆ. ಹೇಯ್, ಅದೆಲ್ಲ ನಿನಗೆ ಯಾಕೋ? ನೀನು ಜಸ್ಟ್ ನಾನು ಹೇಳಿದ ಕೆಲಸ ಮಾಡು ಸಾಕು, ಜಾಸ್ತಿ ಮಾತಾಡಬೇಡ, ಇಡಿಯೇಟ್. ಓಕೆ ವಯನ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ಬಂದು ನಿಮ್ಮನ್ನು ಪಿಕ್ ಮಾಡ್ಕೋತಾರೆ. ನೀವು ಕುಡಿದ ಮತ್ತಲ್ಲಿ ಫುಲ್ ಟೈಟಾಗಿದ್ದೀರಾ. ಹೇಯ್ ಹಂಗ ಕಾರ್ನ ಸ್ವಲ್ಪ ನಿಧಾನ ಕೊಡಿಸೋ, ನಂಗೆ ಕುಡ್ದಿರೋದೆಲ್ಲ ಆಚೆ ಬರ್ತಿದೆ. ವಯನ್, ನಿಂಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಲ್ವಾ? ನೀನು ಯಾಕೆ ಡ್ರಿಂಕ್ಸ್ ಮಾಡಿದೆ? ನಿನ್ನ ಫ್ರೆಂಡ್ ಜೊತೆ ಸೇರಿ ನೀನು ದಾರಿ ತಪ್ಪಿದ್ಯಾ ವಯನ್? ಪ್ಲೀಸ್ ಇನ್ನೊಂದು ಸಲ ಹೀಗೆ ಮಾಡಬೇಡ. ಹೇಯ್, ಮುಂದೆ ರೋಡ್ ನೋಡ್ಕೊಂಡು ಕಾರ್ನ ಸ್ವಲ್ಪ ನಿಧಾನ ಕೊಡಿಸೋ ಫಸ್ಟು. ಬಂದ್ಬಿಟ್ಟ ನನಗೆ ಅಡ್ವೈಸ್ ಮಾಡೋಕ್ಕೆ. ಇಲ್ಲಿ ನೋಡುತ್ತೆ, ನೀನು ಲಿಮಿಟ್ಸಲ್ಲಿ ನೀನಿರು, ನನಗೆ ಬುದ್ಧಿ ಮಾತು ಹೇಳೋದಕ್ಕೆ ಬರಬೇಡ ನೀನು ಯಾರೋ ನನಗೆ ಅಡ್ವೈಸ್ ಮಾಡೋಕ್ಕೆ? ನನ್ನ ಅಪ್ಪ ಅಮ್ಮ ನಿನಗೆ ಕೊಡ್ದಿರೋ ಸದ್ರ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ನೀನು ನನಗೆ ಬುದ್ಧಿ ಹೇಳೋಷ್ಟು ಮುಂದುವರೆದಿದೆಯಲ್ಲ. ನೀನೆಲ್ಲ ನನ್ನ ಮನೇಲಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೆಡ್ಡೆ, ನೀನು ಚಿಕ್ಕವನಾಗಿದ್ದಾಗೇನೋ ಪಾಪ ಇವನಿನ್ನೂ ಚಿಕ್ಕ ಹುಡ್ಗ, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ನನ್ನ ಪೇರೆಂಟ್ಸೇ ನಿನ್ನ ನೋಡಿಕೊಂಡ್ರು. ಬಟ್ ಇವಾಗ ನೀಷ್ಟು ದೊಡ್ಡ ಗಡ್ವನ್ ಥರ ಬೆಳೆದಿದೆಯಲ್ಲ, ಇನ್ನೂ ನಮ್ಮ ಆಶ್ರಯ ನಿಮಗೆ ಬೇಕೇನೋ? ನಮ್ಮ ಮನೆ ಬಿಟ್ಟೆಲ್ಲರೂ ದೂರ ಹೊರಟೋಗು. ಐ ಹೇಟ್ ಯು ಟೆ. ವಯನ್, ದಯವಿಟ್ಟು ಮಾತಲ್ಲೇ ಕೊಲ್ಬೇಡ ಕಣೆ, ನನಗೆ ತುಂಬ ಹರ್ಟ್ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಟಾಂಗ್, ಫಸ್ಟು ನನ್ನ ಕಣೆ ಅಂತ ಮಾತಾಡಿಸ್ಬೇಡ. ಅನ್ನೇ ನಿನ್ನ ಹೆಂಡತಿ ಅಲ್ಲ, ಇದ್ದೇ ಲಾಸ್ಟ್. ಇನ್ನೊಂದು ಸಲ ಹಾಗೆ ಮಾತಾಡಿಸಿದ್ರೆ ಅಷ್ಟೇ ಮೇಲೆ. ವಯನ್, ಹೇಯ್ ಸುಮ್ಮನೆ ನಡೆಯೋ, ನಿದ್ದೆ ಬರ್ತಿದೆ ನನಗೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು 30 minutes.
ವಯನ್, ಹೇ ವಯನ್, ಎದ್ದೇಳು, ಮನೆ ಬಂತು, ಕಣ್ಬಿಡು ವಯನ್. ಥಯಾಂಗ, ನನಗೆ ಸಖತ್ ತಲೆ ಸುತ್ತಿದೆ ಕಣ, ಹೆಡ್ ಪೇನ್ ಆ್ಯಂಡ್ ವಾಮಿಟ್ ಬರೋಕ್ಕಾಗ್ತಿದೆ. ಹೌದಾ, ಮೇ ಬಿ ನೀನು ಕುಡ್ದಿರೋ ಡ್ರಿಂಕ್ಸ್ ನಿನಗೆ ಸೆಟ್ ಆಗಿಲ್ಲ ಅನಿಸುತ್ತೆ, ಸೊ ಅದಕ್ಕೆ ನಿನ್ನ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಲ್ಲ. ಕಾರ್ ಬಿಟ್ಟು ಕೆಳಗಡೆ ಇಳಿ ವಯನ್, ಬೇಗ ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಏಯ್, ಬುದ್ಧಿ ಇದೆಯಾ ನಿನಗೆ? ನನ್ನ ಈ ಸ್ಥಿತಿಲಿ ನನ್ನ ಅಪ್ಪ ಅಮ್ಮ ನೋಡಿದ್ರೆ ಏನಾಗುತ್ತೇಳು? ಅಮ್ಮ ನನ್ನ ಹೊಡಿತಾರೆ ಅಷ್ಟೇ. ನೀ ಹೇಳ್ತಿರೋದು ಸರಿ, ಇವಾಗ ಏನು ಮಾಡೋದು? ನಿನ್ನ ರೂಮ್ ಹೇಗಿದ್ರು ಮೇಲ್ಗಡೆ ಟೆರೆಸಲ್ಲಿ ತಾನೇ ಇದೆ. ಇವಾಗ ಸದ್ಯಕ್ಕೆ ನನ್ನ ಈ ಸ್ಟೆಪ್ಸ್ ಹತ್ತಿ ನಿನ್ನ ರೂಮಿಗೆ ಕರ್ಕೊಂಡೋಗು, ಆಮೇಲೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಸರಿ ವಯನ್, ಬಾ. ನೆಕ್ಸ್ಟ್, ನೀವು ಕೈನ ಟೈಟಾಗಿ ಹಿಡ್ಕೊಂಡು ಒಂದೊಂದೇ ಸ್ಟೆಪ್ಸ್ನ ಹತ್ತುತ್ತಿದ್ದೀರಾ. ಅದು ತುಂಬ ನಿಧಾನಕ್ಕೆ. ನಿಮ್ಮನ್ನ ಸೈಡಲ್ಲಿ ಹಗ್ ಮಾಡ್ಕೊಂಡಿದ್ದ ರೀತಿ ನಿಮ್ಮನ್ನ ಹಿಡ್ಕೊಂಡಿದ್ದಾರೆ. ನಿಮ್ಮನ್ನ ಹಿಡ್ಕೊಂಡೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಂಗೆ ಆಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ವಯನ್, ನಿಂಗೆ ಓಕೆ ಅನ್ನೋದಾದರೆ ನಾನು ನಿನ್ನ ಎತ್ಕೊಳ್ಳ? ಹಾಂ, ಅದೇ ನಿನಗೆ ನಡೆಯೋಕ್ಕಾಗ್ತಿಲ್ಲ ಅಂದಲ್ಲ, ನಾವು ಹೀಗೆ ಇನ್ನೂ ಇಲ್ಲೇ ನಿಂತಿದ್ರೆ ಆಮೇಲೆ ಅಪ್ಪ ಅಮ್ಮ ಬರ್ತಾರಷ್ಟೇ. ಹಾಂ ಹೌದೌದು, ನೀನು ಲಿಫ್ಟ್ ಮಾಡು. ನೆಕ್ಸ್ಟ್, ನಿಮ್ಮನ್ನ ಬ್ರೈಡಲ್ ಸ್ಟೈಲ್ನಲ್ಲಿ ಲಿಫ್ಟ್ ಮಾಡಿ ಎತ್ಕೊಂಡು ನಿಧಾನಕ್ಕೆ ಸದ್ದೆ ಅಲ್ಲದೆ ಅವ್ರ ರೂಮ್ ಒಳಗಡೆ ಎತ್ಕೊಂಡು ಹೋಗ್ತಿರ್ತಾರೆ. ನೀವು ನೆಕ್ ಫುಲ್ ವ್ರ್ಯಾಪ್ ಮಾಡಿ ಇಟ್ಕೊಂಡು ಫೇಸ್ನ ನೋಡ್ತಿದ್ದೀರಾ. ನಿಮಗೆ ಸಮಥಿಂಗ್ ಡಿಫ್ರೆಂಟಾಗಿ ಏನೋ ಫೀಲ್ ಆಗ್ತಿದೆ. ಆ್ಯಂಡ್ ಅದೇ ಟೈಮ್ಸ್ಗೆ ನೀವು ತಡ್ಕೊಳಕ್ಕಾಗದೆ ಶರ್ಟ್ ಮೇಲೆ ಚೆನ್ನಾಗಿ ವಾಮಿಟ್ ಮಾಡಿಬಿಡ್ತೀರಾ. ಆ್ಯಂಡ್ ಅದು ನಿಮ್ಮ ಡ್ರೆಸ್ಸಸ್ಗೂ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಓ ವಯನ್, ಇನ್ನು 1 ಮಿನಿಟ್ ತಡ್ಕೊ, నేను ವಾಶ್ರೂಮ್ ಒಳಗಡೆ ಎತ್ಕೊಂಡು ಹೋಗ್ತೀನಿ, ಸರಿನಾ? ನೆಕ್ಸ್ಟ್, ಫಸ್ಟ್ ನಿಮ್ಮ ಮೌತ್ನ ಒಂದು ಟಿಶ್ಯೂ ಪೇಪರ್ ತೊಗೊಂಡು ವೈಪ್ ಮಾಡ್ತಿರ್ತಾರೆ. ನೀವು ಐ ಟು ಐ ನೋಡ್ತಿದ್ದೀರಾ. ವಯನ್, ತಗೋ, ಈ ವಾಟರಲ್ಲಿ ಮೊದಲು ಮೌತ್ ವಾಶ್ ಮಾಡ್ಕೊ. ನಾನು ನಿನ್ನ ರೂಮಿಗೆ ಹೋಗಿ ನಿಂಗೆ ಯಾವುದಾದ್ರೂ ಒಂದು ಡ್ರೆಸ್ ತೊಗೊಂಡ್ಬರ್ತೀನಿ, ಚೇಂಜ್ ಮಾಡ್ಕೊಳ್ಳಿವಂತೆ, ಓಕೆನಾ? ಹೋಗಬೇಡ, ನಿಂತ್ಕೊ. ಏನು ವಯನ್, ಏನಾಗ್ತಿದೆ ನಿನಗೆ? ಆರ್ ಯು ಓಕೆ? ಐ ಆಮ್ ನಾಟ್ ಓಕೆ ಥಯಾಂಗ್. ನಂಗೆ ಹೆಂಗೆಂಗೋ ಫೀಲ್ ಆಗ್ತಿದೆ. ನಂಗೆ ಗೊತ್ತಾಗ್ತಿಲ್ಲ ಇದೇನು ಫೀಲ್ ಅಂತ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಫೀಲ್ ಆಗ್ತಿರೋದು. ಯಾವ ಥರ ಫೀಲ್ ವಯನ್? ಹತ್ರ ಬಾ ಹೇಳ್ತೀನಿ ಅಂತ ನೀವು ಶರ್ಟ್ ಕಾಲರ್ ಪಟ್ಟಿನ ಹಿಡಿದು ನಿಮ್ಮ ಹತ್ರ ತುಂಬ ಫುಲ್ ಕ್ಲೋಸಾಗಿ ಹೇಳ್ಕೊತಾ ಇದ್ದೀರಾ. ಕ್ಲೋಸಾಗಿ ಹೇಳ್ಕೊಂಡು ಸ್ಟ್ರಾಂಗಾಗಿ ಲಿಪ್ಸ್ ಎಲ್ಲ ಕಿಸ್ ಮಾಡ್ತೀರಾ. ಟೇಗಂತೂ ಏನೂ ಅರ್ಥ ಆಗ್ತೆ ಆ ಕಿಸ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವಯನ್, ಏನು ಮಾಡ್ತಿದ್ಯಾ ನೀನು? ಯಾವತ್ತೂ ಹೀಗೆಲ್ಲ ಮಾಡೋಳಲ್ವಲ್ಲ, ಏನಾಯಿತು ವಯನ್? ನೀನು ಡ್ರಿಂಕ್ಸ್ ಮಾಡಿರೋದೇ ಇದಕ್ಕೆ ಕಾರಣನಾ? ಐ ಡೋಂಟ್ ನೋ ನನಗೆ ಗೊತ್ತಾಗ್ತಿಲ್ಲ, ಬಟ್ ಐ ಫೀಲ್ ಸಮಥಿಂಗ್ ಡಿಫ್ರೆಂಟ್. ಐ ನೀಡ್ ಯು. ವಯನ್, ಮಾತಾಡಬೇಡ, ಹತ್ರ ಬಾ ಅಂತ ನೆಕ್ಸ್ಟ್ ನೀವೇ ಹೇಳ್ಕೊಂಡು ಫೋರ್ಸ್ಫುಲ್ಲಿ ಕಿಸ್ ಮಾಡ್ತಿದ್ದೀರಾ. ವಯನ್, ನೀನು ಕುಡಿದ ಮತ್ತಲ್ಲಿ ಹೀಗೆಲ್ಲ ಮಾಡ್ತಿದ್ಯಾ, ಆಮೇಲೆ ಮಾರ್ನಿಂಗ್ ಆದಮೇಲೆ ಇದಕ್ಕೆ ರಿಗ್ರೆಟ್ ಮಾಡ್ತೀಯ ನೋಡು, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನೀವು ಆಲ್ರೆಡಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದ್ದೀರಾ. ಹೇಳ್ತಿರೋ ಯಾವ ಮಾತುಗಳನ್ನೂ ನಿಮ್ಮ ಕಿವಿಗೆ ಹಾಕೋತ್ತಲ್ಲ. ನೆಕ್ಸ್ಟ್, ನೀವೇ ಬೇಗ ಶರ್ಟ್ ಬಟನ್ಸ್ನೆಲ್ಲ ಓಪನ್ ಮಾಡಿಬಿಟ್ಟು ಅವ್ರ ಬಾಡಿನ ಟಚ್ ಮಾಡಿ ಫಾಸ್ಟಾಗಿ ರಬ್ ಮಾಡ್ತಿದ್ದೀರಾ. ಬೇರೆ ಮೊದಲೇ ನಿಮ್ಮನ್ನ ಲವ್ ಮಾಡ್ತಿರ್ತಾರಲ್ವಾ, ಇವಾಗ ನೀವೇ ಫುಲ್ ವಾಂಟೆಡ್ ಆಗಿ ಅವ್ರ ಜೊತೆ ಹೀಗೆ ನಡ್ಕೋತಾ ಇರೋದು. ಕಂಟ್ರೋಲ್ ಆಗಿ ಇರೋದಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ನಿಮ್ಮ ಶರ್ಟ್ ಬಟನ್ಸ್ನೆಲ್ಲ ಓಪನ್ ಮಾಡಿಬಿಟ್ಟು ನಿಮ್ಮ ಲಿಪ್ಸ್ನ ಕ್ಯಾಚ್ ಮಾಡಿ ತುಂಬ ಸ್ಟ್ರಾಂಗಾಗಿ ಲಿಪ್ ಲಾಕ್ ಮಾಡ್ತಿದ್ದಾರೆ. ಸೊ ಆ ನೈಟ್ ಫುಲ್ ನೀವಿಬ್ಬರು ಫಿಸಿಕಲಾಗಿ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಚೆಸ್ಟ್ ಮೇಲೆ ಅವ್ರನ್ನ ಟೈಟಾಗಿ ಹಗ್ ಮಾಡ್ಕೊಂಡು ಮಲಗಿದ್ದೀರಾ. ಅವರು ನಿಮ್ಮನ್ನ ಬ್ಯಾಕ್ ಹಗ್ ಮಾಡ್ಕೊಂಡಿದ್ದಾರೆ. ಥ್ಯಾಂಗ್ ಡೋರ್ ಓಪನ್ ಮಾಡು. ವಯನ್ ನೈಟೆಲ್ಲ ಮನೆಗೆ ಬಂದಿಲ್ಲ ಅನಿಸುತ್ತೆ, ಅವಳು ರೂಮಲ್ಲಿ ಇಲ್ಲ, ನಾನು ನೋಡಿದೆ. ಅವಳು ಎಲ್ಲೋ ಹೋಗಿದ್ದಾಳೆ ಅಂತ ಸ್ವಲ್ಪ ವಿಚಾರಿಸು ಬಾ. ಓ ಥ್ಯಾಂಗ್, ನೀನು ಇನ್ನೂ ಎದ್ದಿದೆಯೋ ಇಲ್ವೋ? ನನ್ನ ಅಮ್ಮಂಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ. ಹೆಂಗೆ ಬೆಳಗ್ಗಿನ ಬಾಗಿಲು ತರ್ತಿದೆ ಈ ಅಮ್ಮ. ನನ್ನ ನಿದ್ದೆ ಎಲ್ಲ ಹಾಳಾಯಿತು. ಆ ವೇಸ್ಟ್ ಬಡಿ ಥ್ಯಾಂಗ್ನ ಕರಿಬೇಕು ಅಂದರೆ ಅವನ ರೂಮ್ ಹತ್ರ ಹೋಗಿ ಡೋರ್ ಬಡಿಬೇಕು. ಅದನ್ನು ಬಿಟ್ಟು ಈ ಅಮ್ಮ ನಾನು ಕಾಣಿಸ್ತಿಲ್ಲ ಅಂತ ನನ್ನ ರೂಮ್ ಡೋರ್ನೇ ಬಡಿತಿದೆ. ವಯನ್, ಸ್ವಲ್ಪ ಕಣ್ಬಿಟ್ಟು ನೋಡು, ನೀನು ನನ್ನ ರೂಮಲ್ಲಿದೆಯಾ? ಆ್ಯಂಡ್ ನೆನೆ ನೈಟ್ ನಾವಿಬ್ಬರು ತಪ್ಪು ಮಾಡಿಬಿಟ್ಟೋ ವಯನ್. ಆಗ ಸಡನ್ ನೀವು ನಿಮ್ಮ ಐಸ್ನ ಓಪನ್ ಮಾಡಿ ಶಾಕಲ್ಲೇ ಮೈ ಮೇಲಿಂದ ಎದ್ದೇಳ್ತೀರಾ. ನಿಮ್ಮ ಮೈ ಮೇಲೆ ಡ್ರೆಸ್ಸೇ ಇಲ್ಲ, ವಿತೌಟ್ ಡ್ರೆಸ್. ಹೇ ಥಯಾಂಗ, ಏನೋ ಮಾಡಿದೆ ನನಗೆ? ನಾನೇ ನಿನ್ನ ಜೊತೆ ಅದು ಹೀಗೆ ಇಷ್ಟು ಅಸಹ್ಯವಾಗಿ, ಛೀ, ನೀನು ನಾಚಿಕೆ ಆಗಲ್ವಾ? ಏನೋ ಮಾಡಿದೆ ನನ್ನ? ವಯನ್,
ವಯನ್ ಸ್ವಲ್ಪ ಕೂಲಾಗು. ನೆನ್ನೆ ನೈಟ್ ನಡೆದಿದ್ದು ನಿಂಗೇನು ನೆನಪಾಗ್ತಿಲ್ವಾ? ಹಾಂ, ನೆನ್ನೆ ನೈಟಾ? ನನಗೇನು ಸರಿಯಾಗಿ ನೆನಪು ಬರ್ತಿಲ್ಲ, ತಲೆ ಎಲ್ಲ ನೋಯ್ತಿದೆ ನನಗೆ. ಹೇಯ್, ಲಾಸ್ಟ್ ನಾನು ನಿನಗೆ ಕಾಲ್ ಮಾಡಿದೆ, ನನ್ನ ಪಿಕ್ ಮಾಡ್ಕೊ ಅಂತ ನಿನಗೆ ಕಾಲ್ ಮಾಡಿದೆ. ಆಮೇಲೆ ಏನು ನಡೀತು ನನಗೆ ಜ್ಞಾಪಕ ಬರ್ತಿಲ್ಲ. ವಯನ್ ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡ ಕಣೆ, ಪ್ಲೀಸ್ ಸ್ವಲ್ಪ ನೆನ್ಪು ಮಾಡ್ಕೊ. ಸತ್ಯವಾಗ್ಲೂ ನನಗೇನು ನೆನಪು ಬರ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ ಥಯಾಂಗ್. ಆದರೆ ನಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಮಾತ್ರ ಗೊತ್ತಾಗ್ತಿದೆ ನನಗೆ. ವಯನ್, ನಾನು ಎಷ್ಟೇ ನಿನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ನೀನು ಕುಡಿದ ಮತ್ತಲ್ಲಿ ನೀನೇ ನನ್ನ ಹತ್ರ ತುಂಬ ಅಪ್ರೋಚ್ ಮಾಡಿದೆ. ನಾನು ಕಂಟ್ರೋಲ್ ಮೀರಿ ನಮ್ಮಿಬ್ಬರ ಮಧ್ಯೆ ಎಲ್ಲ ಈ ಚಾನ್ಸ್ಗೋಸ್ಕರನೇ ಕಾಯ್ತಿದ್ದೆ ಅನ್ಸುತ್ತೆ ಅಲ್ವಾ? ಎಂಥ ಲೋಫರೋ ನೀನು. ನಾನೇನೋ ಡ್ರಿಂಕ್ಸ್ ಮಾಡಿದ್ದೆ, ನನ್ನ ಕಾನ್ಷಿಯಸಲ್ಲೇ ನಾನು ಇರಲಿಲ್ಲ ಅನಿಸುತ್ತೆ. ಬಟ್ ನೀನು ಚೆನ್ನಾಗೇ ಇದ್ದೆ ತಾನೆ. ನಿನ್ನ ಬುದ್ಧಿ ಎಲ್ಲೋ ಹೋಗಿತ್ತು. ನನ್ನ ತಡೆಯೋದಾಗಿದ್ದರೆ ನೀನು ಹೇಗಾದರೂ ಮಾಡಿ ನನ್ನ ತಡೆದಿರ್ಬೋದಿತ್ತು. ಅರೆ, ನೀನು ಹಾಗೆ ಮಾಡಿಲ್ಲ. ಸಿಕ್ಕಿರೋ ಚಾನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ಯಾ. ಸಮಯ ಸಾಧಕ ನೀನು. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಮುಂಚೆ ನೀನು ಜಸ್ಟ್ ಲೈಕ್ ದಟ್ ಅನ್ನೋ ಥರನಾದರೂ ಹೇಟ್ ಮಾಡ್ತಿದ್ದೆ. ಬಟ್ ಇವಾಗ ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಸಂಪೂರ್ಣವಾಗಿ ದ್ವೇಷಿಸ್ತೀನಿ ನಾನು. ನನಗೆ ಯಾರಾದರೂ ಶತ್ರು ಇದ್ದಾರೆ ಅಂದರೆ ಅದು ನೀನೇ ಕಣೋತ ಹಂಗ, ನೀನು ಮಾತ್ರನೇ. ಫೈನ್, ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಾನು ಬೇಕು ಅಂತ ಏನೂ ತಪ್ಪು ಮಾಡಲಿಲ್ಲ ಕಣೆ. ಸಿಚುವೇಶನ್ ಆಗಿತ್ತಷ್ಟೇ. ಐ ಕಾಂಟ್ ಕಂಟ್ರೋಲ್. ಶಡಪ್. ನನ್ನ ಮುಟ್ಬೇಡ ಥಯಾಂಗ್. ಇವತ್ತೇ ಈ ಕ್ಷಣನೇ ನಮ್ಮ ಮನೆ ಬಿಟ್ಟು ಹೊರಟೋಗು. ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ದೂರ ಹೊರಟೋಗ್ಬಿಟ್ಟೆ. ಇಲ್ಲಿ ಸೈಡ್ ಡೋರ್ ಹತ್ರ ನಿಂತು ನಿಮ್ಮಮ್ಮ ನೀವು ಆಡ್ತಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ಫಾಸ್ಟಾಗಿ ಡೋರ್ ನಾಕ್ ಮಾಡ್ತಾರೆ. ಮಾ, ಈ ಥಯಾಂಗ್ ನನ್ನ ಏನು ಮಾಡಿದ್ದಾನೆ ಗೊತ್ತಾ? ಮುಚ್ಚೆ ಬಾಯಿ. ಇಷ್ಟೊತ್ತು ಇಲ್ಲೇ ನಿಂತು ಎಲ್ಲ ಕೇಳಿಸ್ಕೊಂಡೆ ನಾನು. ನಿನಗೆ ಯಾವಾಗಿಂದ ಕುಡಿಯೋ ರೋಗ ಅಂಟ್ಕೊತ್ತೆ? ಏನು ಕುಡ್ಕಿನ ನೀನು? ತಪ್ಪೆಲ್ಲ ನಿನ್ನ ಮೇಲೆ ಇಟ್ಕೊಂಡು ಥಯಾಂಗ್ನ ಬೈತಿದ್ಯಾ? ಮಾ, ನೀನು ನಿಜವಾಗ್ಲೂ ನನ್ನ ಅಮ್ಮನೇನಾ? ಇಂಥ ಸಂದರ್ಭದಲ್ಲೂ ನೀನು ಈ ಥಯಾಂಗ್ ಪರವಾಗಿ ಮಾತಾಡ್ತಿದ್ಯಲ್ಲ, ಹಾಗಾದರೆ ಜೀವನದೇನು ತಪ್ಪೇ ಇಲ್ವಾ? ವಯನ್, ಇವಾಗ ತಪ್ಪಾರ್ದು ಸರಿಯಾರ್ದು ಅಂತ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಈ ವಿಷಯದಲ್ಲಿ ನೀವಿಬ್ಬರು ತಪ್ಪು ಮಾಡಿದ್ದೀರಾ. ಇದು ಇವಾಗ ಇಲ್ಲಿಗೆ ಬಿಡು. ನಾನು ನಿನ್ನಪ್ಪನ ಹತ್ರ ಮಾತಾಡ್ತೀನಿ. ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ನಡೆಯುತ್ತೆ. ನಾನಂತೂ ಇವನ್ನ ಮದುವೆ ಆಗಲ್ಲ. ನನಗೆ ಇವನು ಇಷ್ಟ ಇಲ್ಲಮ್ಮ. ನನಗೆ ಯಾವ ಮದುವೆನೂ ಬೇಡ. ನನ್ನ ಮುಂದೆ ಹೇಳ್ತಿರೋ ಇದೇ ಮಾತನ್ನ ನಿನ್ನಪ್ಪನ ಮುಂದೆ ಹೇಳಿ ನೋಡು. ನಿನ್ನ ಬಾಯಲ್ಲಿರೋ ಹಲ್ಲೆಲ್ಲ ಕೈಗೆ ಬಂದಿರುತ್ತೆ. ಪ್ಲೀಸ್, ನನಗೆ ಥಯಾಂಗ್ ಜೊತೆ ಮದುವೆ ಬೇಡ. ಏನಂದೆ? ಥಯಾಂಗ್ ಜೊತೆ ಮದುವೆ ಆಗಲ್ಲ ನೀನು? ಮತ್ತು ನೆನೆ ನೈಟ್ ಪೂರ್ತಿ ಅವನ ಜೊತೆ ಅವನ ರೂಮಲ್ಲಿ ಏಕೆ ಇದ್ದೆ? ಅಮ್ಮ, ಇದು ನನಗೆ ಗೊತ್ತಿಲ್ಲದೆ ಏನೋ ನಡೆದೋಯ್ತು. ಹಾಗಂತ ಇವನ್ನ ಮದುವೆ ಮಾಡ್ಕೋಬೇಕು ಅಂದರೆ ಏನು ನನ್ನಿಂದ ಖಂಡಿತ ಆಗಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು 1 ವೀಕ್ ಆಫ್ಟರ್. ನಿಮಗೂ 1 ವೀಕು ಆಲ್ರೆಡಿ ಮ್ಯಾರೇಜ್ ಆಗೋಯ್ತು. ನಿಮಗಿದು ಫೋರ್ಸ್ಡ್ ಮ್ಯಾರೇಜ್. ನಿಮ್ಮ ಡ್ಯಾಡಿಗೆ ಹೆದರ್ಕೊಂಡು ನೀವು ಗಪ್ ಚಿಪ್ ಬಂದಂಗೆ ವೀಕಲ್ಲಿ ತಾಳಿ ಕಟ್ಟಿಸ್ಕೊಂಡಿರ್ತೀರ. ತುಂಬ ಹ್ಯಾಪಿಯಾಗಿ ನಿಮ್ಮನ್ನ ಮದುವೆ ಆಗಿರ್ತಾರೆ. ಬಟ್ ನಿಮಗೆ ಸ್ವಲ್ಪನೂ ಹ್ಯಾಪಿನೆಸ್ ಅನ್ನೋದೇ ಇಲ್ಲ. ನಿಮ್ಮ ಕೊಂಕು ಮಾತುಗಳಿಂದನೇ ಥಯಾಂಗ್ನ ಚೆನ್ನಾಗಿ ಬೈದು ಮಡಗ್ತಿರ್ತೀರ. ಮಾತಲ್ಲೇ ಚುಚ್ಚಿ ಕೊಲ್ತಿರ್ತೀರ. ನಿಮ್ಮ ಒಂದೊಂದು ಮಾತು ವಿ ಹಾರ್ಟ್ನ ತುಂಬಾ ಹರ್ಟ್ ಮಾಡ್ತಿರುತ್ತೆ. ಹೀಗೆ ಒಂಡೆ ನೀವು ತುಂಬ ಆರ್ಗ್ಯೂ ಮಾಡ್ತಿದ್ದೀರ ವಿ ಜೊತೆ. ಥಯಾಂಗ್, ಇಲ್ಲಿವರೆಗೂ ನನ್ನ ಅಪ್ಪ ಅಮ್ಮಂಗೆ ಹೆದರಿ ಬದುಕಿದ್ದಾಯ್ತು. ಇನ್ಮೇಲೆ ನಿನಗೆ ಹೆದರಿ ನಿನ್ನ ಕೆಲಸ ಥರ ನಾನು ಬದುಕಬೇಕಾ? ನನಗೆ ಈ ಲೈಫೇ ಬೇಡ. ನನಗೊಂದು ಸಾಕಾಗ್ತಿದೆ ಈ ಜೀವನ. ಈ ರೀತಿ ನಿನ್ನ ಜೊತೆ ಬದುಕೋದ್ರ ಬದಲು ನಾನು ಸಾಯೋದೇ ಮೇಲು. ವಯನ್, ನಾನು ನನ್ನ ಕೋಪನ ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬಟ್ ನಿನ್ನ ಮಾತುಗಳು ನನಗೆ ಪದೇ ಕೋಪ ಬರೋ ಹಾಗೆ ಮಾಡ್ತಿದೆ. ನಿನ್ನ ಸಿಟ್ಟಾಗೋದಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್, ಇನ್ನೊಂದು ಸಲ ಈ ರೀತಿ ಲೂಸ್ ಥರ ಮಾತಾಡಬೇಡ. ನಿನಗೇನು ಕಡಿಮೆ ಆಗಿದೆ ಅಲ್ಲಿ? ನಾನು ಯಾವತ್ತು ನಿನ್ನ ಕೆಲಸದ ಥರ ಟ್ರೀಟ್ ಮಾಡ್ತಾಯಿದ್ದೀನಿ. ಇನ್ನೂ ನೀನೇ ನನ್ನ ತುಂಬ ಕೀಳಾಗಿ ನೋಡ್ತೀಯಾ. ನಾನು ನಿನ್ನ ಹಸ್ಬೆಂಡ್ ಅನ್ನೋ ಫೀಲಿಂಗ್ಸೇ ನಿನಗಿಲ್ಲ. ಓ, ಈ ರೀತಿ ಡಬ್ಬಾ ಫೀಲಿಂಗ್ಸ್ ಎಲ್ಲ ನೀನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ಥಯಾಂಗ್? ವೇಸ್ಟ್. ಆ ರೀತಿ ಕಲ್ಪನೆನೂ ಮಾಡ್ಕೋಬೇಡ. ನಾನು ಎಂತೆಂಥ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಗೊತ್ತಾ? ನನ್ನ ಗುರಿನೇ ಬೇರೆ. ನಿನ್ನ ಜೊತೆ ಮದುವೆ ಸಂಸಾರ ಅಂತ ನನಗೆ ಬಾಳೋದಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡೋಟೆ, ನೀನೇ ನನ್ನ ಪೇರೆಂಟ್ಸ್ ಹತ್ರ ಹೇಗಾದರೂ ಕನ್ವಿನ್ಸ್ ಮಾಡಿ ನನ್ನ ಲಂಡನ್ನಿಗೆ ಕಳ್ಸೋದಕ್ಕೆ ಹೇಳು. ನಾನಲ್ಲಿ ಜಾಬ್ ಅಪ್ಲೈ ಮಾಡಿದ್ದೀನಿ. ನಾನು ಹೋಗಬೇಕು. ಸಾರಿ ವಯನ್, ಆಗಲ್ಲ. ಯಾಕಾಗಲ್ಲ? ನಾನು ಕೇಳ್ದಿರೋ ಒಂದು ಸಣ್ಣ ಆಸೆನ ನೆರವೇರ್ಸೋಕ್ಕಾಗಲ್ವ ನಿನಗೆ? ನೀನೇನೋ ಅಂದ್ಕೊಂಡೆ ನಾನು, ಆದರೆ ನೀನು ನಾನು ಅಂದ್ಕೊಂಡಾಗಲ್ಲ. ಥಯಾಂಗ್, ನನ್ನ ಮುದ್ದು ಅಲ್ವಾ ನೀನು? ಪ್ಲೀಸ್. ಏನು ಮುದ್ದನಾ? ವಯನ್, ನೀನೇನು ನಿನ್ನ ಬುದ್ಧಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನೈಸ್ ಮಾಡಿ ಸಿಕ್ಬೇಡ. ನೀನು ಇದ್ಕಿದ್ದಂಗೆ ಹೀಗೆ ದಿಢೀರ್ ಪ್ರೀತಿ ತೋರಿಸಿದ್ರೆ ನನಗೆ ತುಂಬ ಭಯ ಆಗುತ್ತೆ ಕಣೆ. ಬಿಕಾಸ್ ನೀನು ಈ ಆರ್ಟಿಫಿಷಿಯಲ್ ಲವ್ವಿಂದೆ ಬಿಗ್ ಸ್ಕೆಚ್ಚೇ ಇರುತ್ತೆ. ಶಡಪ್ ಥಯಾಂಗ್, ಇವಾಗೇನು
ನಾನು ಕೇಳ್ತಿರೋದು ನಾನಿಂದ ಮಾಡೋಕ್ಕಾಗಲ್ವಾ? ಖಂಡಿತ ಆಗಲ್ಲ. ಓಕೆ, ಆಲ್ ರೈಟ್. ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡ್ತಾ ದಯಾಂಗ್, ಆದಷ್ಟು ಬೇಗ ನಾನು ಲಂಡನಿಗೆ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಆಫ್ಟರ್ 3.5 months. ನೀವು ಕನ್ಸೀವ್ ಆಗಿರ್ತೀರಾ, ಬಟ್ ಆ ಮಗು ನನಗೆ ಬೇಡ ಅಂತ ವಿ ಹತ್ರ ವಾದ ಮಾಡ್ತಿರ್ತೀರಾ ಅಬ್ರುಷನ್ ಮಾಡಿಸ್ತೀನಿ ಅಂತ. ವಯನ್, ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ನಮ್ಮ ಮಗುನ ಮಾತ್ರ ಕೊಲ್ಬೇಡ ಕಣೆ ಪ್ಲೀಸ್. ಇಲ್ಲಿ ನೋಡು ದಯಾಂಗ್, ಮಗು ಸಾಯಬಾರ್ದು ಅಂದರೆ ನನ್ನ ಸಂಬಂಧ ಇಲ್ಲಿಗೆ ಎಂಡ್ ಆಗಬೇಕು. ನೀನೇ ಹೇಗಾದರೂ ನನ್ನ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡು. ನಾನು ಕೇಳಿದ್ದನ್ನು ನೀನು ಮಾಡಿದರೆ ನಿನ್ನ ಮಗುನ ನಿನಗೆ ಕೊಟ್ಟು ನನ್ನ ಪಾಡಿಗೆ ನನ್ನ ಲೈಫ್ನ ನೋಡ್ಕೋತೀನಿ. ನನಗೆ ನೀನು ಆ್ಯಂಡ್ ನಿನ್ನ ಮಗು ಇಬ್ಬರು ಬೇಕಾಗಿಲ್ಲ. ವಯನ್ ಪ್ಲೀಸ್. ದಯಾಂಗ್, ನೀನು ಏನು ಹೇಳಿದ್ರು ಇದೇ ನನ್ನ ಕೊನೆ ಮಾತು. ನಿನಗೆ ಬೇಬಿ ಬೇಕೋ ಬೇಡವೋ? ಆಗ ದಯಾಂಗ್ ಮಗುಗೋಸ್ಕರ ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಹಾಗೆ ಸುಮ್ಮನಾಗ್ತಾರೆ. ನೆಕ್ಸ್ಟ್ ಹೀಗೆ ಕೆಲವು ತಿಂಗಳುಗಳು ಕಳೆದು ನಿಮಗೆ ಬೇಬಿ ಹುಟ್ಟಿದಾಗೆ ವೀಕಲ್ಲಿ ನಿಮ್ಮ ಬೇಬಿನ ಕೊಟ್ಟು ಆ್ಯಂಡ್ ಅವ್ರು ಹಾಕಿದ ತಾಳಿ ರಿಂಗ್ಸ್ ಅದನ್ನೆಲ್ಲ ಅವ್ರ ಕೈಲೇ ಕೊಟ್ಟು ಅವ್ರನ್ನ ತಿರುಗು ನೋಡದೆ ಹೊರಟೋಗ್ತೀರಾ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಎಷ್ಟೇ ತಡೆಯೋದಕ್ಕೆ ಟ್ರೈ ಮಾಡಿದ್ರು ಏನೂ ಯೂಸ್ ಆಗಿರಲ್ಲ. ಸೊ ಇದಿಷ್ಟು ಫ್ಲ್ಯಾಶ್ ಬ್ಯಾಕ್. ಇವಾಗ ಪ್ರೆಸೆಂಟಲ್ಲಿ ನೀವು ಮತ್ತೆ ವಾಪಸ್ ಬಂದಿರೋದ ಕಾರಣ ನೀವು ವೀನಾ ಬಿಟ್ಟು ಲಂಡನಿಗೆ ಹೋಗಾದ್ಮೇಲೆ ನೀವು ಅಂದ್ಕೊಂಡಾಗೆ ನಿಮ್ಮ ಡ್ರೀಮ್ ಜಾಬ್ ಏನೋ ನಿಮಗೆ ಸಿಕ್ಕಿರುತ್ತೆ ಆ್ಯಂಡ್ ಒಳ್ಳೆ ಸ್ಯಾಲ್ರಿ, ಫ್ರೆಂಡ್ಸ್, ಕೊಲೀಗ್ಸ್ ಅಂತ ಸ್ಟಾರ್ಟಿಂಗ್ ತುಂಬ ಹ್ಯಾಪಿಯಾಗೇ ಇರ್ತೀರಾ. ಬಟ್ ಡೇಸಸ್ಗಳು ಪಾಸ್ ಆಗ್ತಿದ್ದಾಗೆ ನಿಮಗೆ ಲೋನ್ಲಿನೆಸ್ ಕಾಡೋದಕ್ಕೆ ಶುರುವಾಗಿರುತ್ತೆ. ಯಾಕೋ ನಾನು ತುಂಬ ಒಂಟಿ ಆಗಿಬಿಟ್ಟೆ ಅನ್ನಿಸ್ತಿರುತ್ತೆ. ನಿಮ್ಮ ಅಪ್ಪ ಅಮ್ಮ ಆ್ಯಂಡ್ ವಿ ನೆನಪು ನಿಮಗೆ ಪದೇ ಪದೇ ಬರ್ತಿರುತ್ತೆ. ನಿಮ್ಗೇನೇ ವಿ ಮೇಲೆ ಲವ್ ಇಲ್ಲ ಅಂದ್ರೂ ಅವ್ರನ್ನ ನೀವು ಮದುವೆ ಆಗಿದ್ದು ಆ್ಯಂಡ್ ಅವ್ರು ನಿಮ್ಮ ಹಸ್ಬೆಂಡ್ ಅನ್ನೋ ಫೀಲ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ. ಯಾಕಂದರೆ ನೀವು ಅವ್ರ ಜೊತೆ ಡಿವೋರ್ಸ್ ಆಗಿರಲ್ಲ, ಜಸ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ನೀವೇ ದೂರ ಆಗಿ ಬಂದಿತ್ತು. ಸೊ ಅದಕ್ಕೆ ನಿಮ್ಮ ಪೇರೆಂಟ್ಸ್ ಜೊತೆ ಫೋನಲ್ಲಿ ಮಾತಾಡೋಣ ಅಂದ್ಕೊಂಡ್ರು ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ, ನಿಮ್ಮ ಜೊತೆ ಮುನಿಸ್ಕೊಂಡಿರ್ತಾರೆ ನೀವು ಮಾಡಿದ ಕೆಲಸಕ್ಕೆ. ನೆಕ್ಸ್ಟ್ ಒನ್ ಡೇ ನೀವು ನಿಮ್ಮ ಮಮ್ಮಿ ವಾಟ್ಸಪ್ ಸ್ಟೇಟಸ್ನ ನೋಡೋವಾಗ ಅವರು ನಿಮ್ಮ ಬೇಬಿನ ಎತ್ಕೊಂಡು ನಿಂತಿರೋ ಹಾಗೆ ಒಂದು ಫೋಟೋನ ಅಪ್ಲೋಡ್ ಮಾಡಿರ್ತಾರೆ. ಆ ಇಮೇಜ್ನ ನೋಡಿ ನಿಮ್ಗೆ ಏನು ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋವಂಥ ಏನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಆ ಟೈಮ್ ನಿಮ್ಗೆ ಅನಿಸುತ್ತೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ. ನೆಕ್ಸ್ಟ್ ವೀನಾ ನೀವು ಹೇಗೆಲ್ಲ ಹರ್ಟ್ ಮಾಡಿದ್ದೀರಾ ಮತ್ತು ಅವ್ರ ಲವ್, ಅವ್ರ ಕೇರಿಂಗ್ ಇದನ್ನೆಲ್ಲ ನೆನಪಿಸ್ಕೊಂಡು ಫಸ್ಟ್ ಟೈಮ್ ನೀವು ವಿಗೋಸ್ಕರ ಫೀಲ್ ಮಾಡಿ ರಿಗ್ರೆಟ್ ಮಾಡ್ತೀರಾ. ಸೊ ನೀವು ಈ ರೀತಿ ಫೀಲ್ ಮಾಡಾದ್ಮೇಲೆ ಮಗುನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂದ್ಕೊಂಡು ವಾಪಸ್ ಮನೆಗೆ ಬಂದಿರ್ತೀರಾ. ಆ್ಯಕ್ಚುಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ವಿ ಜೊತೆ ಬಾಳಬೇಕು ಅನ್ನೋ ಆಸೆ ಹುಟ್ಟಿರುತ್ತೆ. ಬಟ್ ಅದನ್ನು ಬಾಯಿ ಬಿಟ್ಟು ಹೇಳಿದ್ರೆ ಎಲ್ಲಿ ನಿಮ್ಮ ಈಗೋ ಡ್ಯಾಮೇಜ್ ಆಗುತ್ತೋ ಅಂತ ಸುಮ್ಮನೆ ಹೀಗೆ ಡವ್ ಮಾಡ್ತಿದ್ದೀರಾ ಅಷ್ಟೇ. ಬರೀ ಮಗುನ ಮಾತ್ರ ಕೇಳಿದ್ರೆ ದಯಾಂಗ್ ಹೇಗಿದ್ರೂ ಕೊಡಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ಈ ರೀತಿ ಡವ್ ಮಾಡ್ತಿರ್ತೀರಾ. ಇವಾಗ ಬ್ಯಾಕ್ ಟು ಪ್ರೆಸೆಂಟ್. ನೀವಿಬ್ಬರು ಒಂದೇ ಬೆಡ್ಡಲ್ಲಿ ಟೈಟಾಗಿ ಹಗ್ ಮಾಡ್ಕೊಂಡು ಮಲಗಿದ್ದೀರಾ. ಆಗ ದಯಾಂಗ್, ವಯನ್ ನಿಜ ಹೇಳೋ, ಇವಾಗ ನೀನು ನನ್ನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ನಿಂಗೂ ಇಷ್ಟ ಆಗಿತ್ತಾನೆ? ಐ ಫೀಲ್ ಯು. ದಯಾಂಗ್, ಎಲ್ಲದಕ್ಕೂ ಸಾರಿ. ನಿನ್ನ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನು ತುಂಬ ಸೆಲ್ಫಿಶ್ ಆಗಿದ್ಬಿಟ್ಟೆ. ನಾನು ನಿನ್ನನ್ನು ಬಿಟ್ಟು ಹೋಗಾದ್ಮೇಲೆ ನಿನ್ನ ವ್ಯಾಲ್ಯೂ ಏನು ಅಂತ ನನಗೆ ನಿಧಾನಕ್ಕೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಎಷ್ಟೋ ಸಲ ನನಗೆ ಅರಿವಿಲ್ಲದೆ ನಿನ್ನ ನೆನ್ಪು ಮಾಡ್ಕೊಂಡಿದ್ದೀನಿ ದಯಾಂಗ್. ಆ ಫೀಲೇ ಸಖತ್ತು ಡಿಫ್ರೆಂಟ್ ಅನ್ನಿಸ್ತಿತ್ತು ನನಗೆ. ದಯಾಂಗ್, ನಾನು ಎಷ್ಟೋ ಸಲ ನನ್ನ ಮಾತುಗಳಿಂದ ಆ್ಯಂಡ್ ನನ್ನ ಬಿಹೇವಿಯರಿಂದ ನಿನಗೆ ತುಂಬಾ ನೋವು ಮಾಡಿದ್ದೀನಿ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ನನ್ನ ಮೇಲೆ ಅದೇ ಲವ್ವಿಂದ ಹೇಗಿದ್ದೀಯಾ, ಅದೇ ಲವ್ನ ಹೇಗೆ ಮೇಂಟೈನ್ ಮಾಡ್ತಿದ್ಯಾ? ಇದು ಹೇಗೆ ನಿನ್ನಿಂದ ಸಾಧ್ಯ? ನಿನಗೆ ನನ್ನ ಹೇಟ್ ಮಾಡಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ವಾ ದಯಾಂಗ್? ಇಷ್ಟು ದಿನದಲ್ಲಿ ನನ್ನ ಮರೆತು ಬೇರೆ ಹುಡುಗಿನ ಮದುವೆ ಆಗಬೇಕು ಅಂತ ಅನ್ನಿಸ್ಲಿಲ್ವಾ? ತುಂಬ ಸಲ ಅನಿಸಿದೆ ವಯನ್, ಆದರೆ ಏನು ಮಾಡೋದು, ನಮ್ಮಿಬ್ಬರಿಗೂ ಇನ್ನೂ ಲೀಗಲಾಗಿ ಡಿವೋರ್ಸ್ ಆಗಿಲ್ವಲ್ಲ. ಸೊ ಅದಕ್ಕೆ ಸುಮ್ಮನಿದ್ದೆ. ಬಟ್ ಇವಾಗ ನೀನು ಮತ್ತೆ ಬಂದೆ ಅಲ್ವಾ, ನನಗೆ ಡಿವೋರ್ಸ್ ಕೊಟ್ಬಿಡು. ನಾನು ಇನ್ನೊಂದು ಮದುವೆ ಆಗಿ ನನ್ನ ಮಗು ಜೊತೆ ಹಾಯಾಗಿರ್ತೀನಿ ಆ್ಯಂಡ್ ಹೇಗೋ ಹೊಸ ಹೆಂಡ್ತಿನೂ ಸಿಗ್ತಾಳೆ. ಏನಂದೆ? ಮತ್ತೆ ನೀನೇನಕ್ಕೆ ನನ್ನ ಹತ್ರ ಮತ್ತೆ ಬಂದಾದ್ಮೇಲೂ ನನ್ನ ಮಗು ಕೊಡು, ವಾಪಸ್ ಲಂಡನ್ಗೆ ಹೋಗ್ತೀನಿ ಅಂತ ಬಡ್ಕೋತಾ ಇದ್ದೆ? ಅದು ಸುಮ್ಮನೆ ನಿನಗೆ ಇನ್ನೂ ನನ್ನ ಮೇಲೆ ಲವ್ ಇದೆಯೋ ಇಲ್ವೋ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ. ನೀ ಹೇಳುತ್ತೆ ನಿನಗೆ ಏನು ಅನ್ನಿಸ್ತಿತ್ತು ನನ್ನ ಬಗ್ಗೆ? ನನಗೇನು ಅನ್ನಿಸ್ತಿತ್ತು ಅಂದರೆ ನಾನು ವಯನ್ ಪೂರ್ತಿ ಬದಲಾಗಿ ನನ್ನ ಹತ್ರ ವಾಪಸ್ ಬರಬೇಕು ಆ್ಯಂಡ್ ನಾನು ಅವಳನ್ನ ಮತ್ತೆ ಮದುವೆ ಆಗಿ ನಾನು, ನೀನು, ನಮ್ಮ ಪಾಪು ಆ್ಯಂಡ್ ನಾವು 3 ಜನ ಅಂಕಲ್ ಆಂಟಿ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿನ ಲೀಡ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇನ್ನೂ ಏನೇನೋ ಆಸೆ ಇದೆ. ಏನು? ನನಗಿನ್ನೂ 2 ಬೇಬೀಸ್ ಬೇಕು ವಯನ್, ಕೊಡ್ತೀಯಾ? ಆಗ ನೀವು ಸಡನ್ ಶೈ ಫೀಲ್ ಮಾಡಿಕೊಂಡು ವೀನಾ ಟೈಟಾಗಿ ಇನ್ನೂ ಹಗ್ ಮಾಡ್ಕೋತೀರಾ. ಆವಾಗ ವಿ ನಿಮ್ಮ ಹಗ್ನ ಬ್ರೇಕ್ ಮಾಡಿ, ವಯನ್ ನಿನ್ನ ಮೇಲೆ ನನಗೆ ಲವ್ ಇದೆ ಅಂದ ಮಾತ್ರಕ್ಕೆ ನೀನೆಲ್ಲ ತಪ್ಪುಗಳನ್ನೂ ಕ್ಷಮಿಸ್ತೀನಿ ಅಂತ ಅಂದ್ಕೋಬೇಡ. ನೀನು ನನಗೆ ಕೊಟ್ಟಿರೋ ನೋವಿಗೆ ನಾನು ನಿನ್ನ ಮೇಲೆ ರಿಟರ್ನ್ ರಿವೆಂಜ್ ತೊಗೋತೀನಿ. ಬಟ್ ನಾನು ಕೊಡೋ ಪೇಯ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ದಯಾಂಗ್ ಅಗೇನ್ ನಿಮ್ಮ ಜೊತೆ ಸೆಕೆಂಡ್ ರೌಂಡ್ ಸಮಥಿಂಗ್ ಏನೋ ಸ್ಟಾರ್ಟ್ ಮಾಡ್ತಾರೆ.
ಅದು ವಿ ಹೇಳ್ದಾಗೆ ನಿಮಗೆ ಪೇನ್ಫುಲ್ಲಾಗೇ ಇದೆ. ಹೃದಯ ತುಂಬಿಕೋ ಸೊಗಸೆ ನೀ ಬಾ ನನ್ನ ಬದುಕ ಸೇರಿಕೋ ನನ್ನ ನಾನೇ ಮರೆವಂತೆ ಮಾಡೋ ನಿನದೆಂಥ ಮೋಡಿ ನನ್ನ ತುಂಬ ನೀನೇ. ಓಕೆ, ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಈ ಸ್ಟೋರಿನಲ್ಲಿ ಮುಂದೆ ಹೇಗೆಲ್ಲ ಇರಬೇಕು ವಿ ಆ್ಯಂಡ್ ನಿಮ್ಮ ಮಗು ಜೊತೆ ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಕೋತೀನಿ. ಓಕೆನಾ? JKದು CLG ಪ್ಲೇ ಬಾಯ್ ಅದು ಜಿಮ್ಮಿ FF ಆದಮೇಲೆ ಬರುತ್ತೆ. ಆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೀನಲ್ಲ ಅದ್ರ ಪ್ರಕಾರನೇ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಎಲ್ಲರೂ JK FFಗೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮ ಡಿಮ್ಯಾಂಡ್ನ ನಾನು ಕನ್ಸಿಡರ್ ಮಾಡಿ JK ಫೈನಲ್ ಎಪಿಸೋಡ್ ಅದೊಂದು ಹಾಕ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಡೈಮಂಡ್ ಫಿಕ್ಷನ್ ಆ ಚಾನಲಿಂದನೂ FFಗಳು ಬರುತ್ತೆ, ಕೇಳಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ FF ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ FFಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಆರ್ಮೀಸ್.